ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಶ್ರೀ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆದಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮಲ್ಲಿ ನೋಡಿರ್ತೀರಾ. ನಾನು ತಲೆಗೆ ಸ್ನಾನ ಮಾಡಿ ಸ್ನಾನ ಮಾಡ್ತಾ ಇದ್ದೀನಿ. ತಲೆಗೆ ಸ್ನಾನ ಮಾಡಿ 1 ವೀಕ್ ಆಯಿತು. ಯಾಕಂದರೆ ಹುಷಾರಿರಲಿಲ್ಲ, ನಾನು ನೋಡಿದ್ರೆ ಗೊತ್ತಾಗ್ತಿರುತ್ತೆ. ಎಣ್ಣೆ ಬಿಟ್ಕೊಂಡ್ಬಿಟ್ಟಿದ್ದೆ. ರೆಗ್ಯುಲರ್ ಆಗಿ ಹೇಗೆ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೊತೀನಿ ಮನೇಲಿ ಅಂತ ತೋರಿಸ್ತೀನಿ. ಬಟ್ ಎಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಮಾಡ್ತಿಲ್ಲ. ಮನೇಲಿ ಏನೇನಿದೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಏನು ನೋಡಿದ್ರೆ ತಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಕೀಪ್ ವಾಚಿಂಗ್. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ನಾನು ಈ ಕೊಬ್ಬರಿ ಎಣ್ಣೆನ ಇದೇ ಮೆಜರ್ಮೆಂಟಲ್ಲಿ 3.5 ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಹರಳೆಣ್ಣೆನ ನಾನು 1 ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ಇದೇನು ಈ ಕಲರ್ ಇದೆ ಅಂತ ಅಂದ್ಬಿಡಿ, ಒಣಗೋಗಿದೆ ಅಷ್ಟೇ. ಇದು ಕರಿಬೇವು, ಮೆಂತ್ಯ ಕಾಳು, ಮತ್ತು ಇಲ್ಲಿರೋದು ಲವಂಗ, ಇದು ಬಂದು ಮೆಣಸು. ನಾನು ಯಾಕೆ ತೊಗೊಂಡಿದ್ದೀನಿ, ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಮೆಂತ್ಯ. ಇದು ಸ್ವಲ್ಪ ಕಮ್ಮಿಯೇ ತೊಗೊಂಡಿದ್ದೀನಿ ಇವತ್ತು, ಯಾಕಂದರೆ ನನಗೆ ಕೋಲ್ಡ್ ಆಗಿತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಇನ್ನೂ ಇದಕ್ಕೆ ಲೆಮನ್ ಹಾಕ್ತಾರೆ, ಕಾಡು ನೆಲ್ಲಿಕಾಯಿ ಬರುತ್ತಲ್ಲ ಅದನ್ನು ಹಾಕ್ತಾರೆ, ದಾಸವಾಳ ಹೂವು ಎಲೆ ಎಲ್ಲ ಹಾಕಿ ಮಾಡ್ತಾರೆ, ಮತ್ತು ಬೇವಿನ ಸೊಪ್ಪು ಹಾಕ್ತಾರೆ. ಅದೆಲ್ಲ ನೀವು ಈ ಥರ ಒಂದು ಬಾಯ್ಲ್ ಮಾಡೋಕ್ಕೆ ಯೂಶಲಿ ನೀವು ಯಾವ ತುಂಬ ಮನೇಲಿ ಉಪಯೋಗಿಸಲ್ಲ, ಅಡುಗೆ ಮಾಡೋಕ್ಕೆ ಆ ಥರದೊಂದು ತೊಗೊಳ್ಳಿ. ಯಾಕಂದರೆ ನಾವು ಕೂದಲಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀವಲ್ಲ, ಏನಾದರೂ ಆದರೆ ವೈಟ್ ಹೇರ್ಸ್ ಏನಾದರೂ ಆಗುತ್ತೆ. ಸೊ ಹುಷಾರಾಗಿ ಮಾಡ್ಕೊಳ್ಳಿ. ನಾನು ಫಸ್ಟ್ ಇಲ್ಲಿ ಕೊಬ್ಬರೆಣ್ಣೆ ಹಾಕ್ಕೊತಾ ಇದ್ದೀನಿ. ಇದೇನು ಓವರ್ ಹೀಟ್ ಮಾಡಿಬಿಟ್ಟು ಒಗ್ಗರಣೆಗೆ ಮಾಡೋ ಥರ ಎಲ್ಲ ಮಾಡಿಬಿಡಿ, ಎಲ್ಲನೂ ಹಾಕಿ ಬ್ಯಾಕ್ ಟು ಬ್ಯಾಕು. ಸೊ ಅದಕ್ಕೆ ನಾನು ಹರಳೆಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿದಂಥದ್ದು, ಬಟ್ ನಾವು ಮಾಡಿಲ್ಲ, ಮಾಡೋರ ಹತ್ರ ತರಿಸ್ಕೊಂಡಿದ್ದು. ಮಿಷಿನ್ದು ನಾವು ಯೂಸ್ ಮಾಡಲ್ಲ. ಅದಕ್ಕೆ ಎಷ್ಟು ಗಟ್ಟಿಯಾಗಿದೆ ನೋಡಿ, ಡ್ರಾಪ್ ಬೀಳ್ತಾ ಇದ್ರೇ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನಾನು ಹಾಕ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಡಿ. ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ, ನಿಮ್ಗೆ ಗೊತ್ತಾಗ್ತಾ ಇದೆ. ಬಾಕಿ ಇರೋ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕೊಂಬಿಡಿ. ಸ್ವಲ್ಪ ಇದು ಮುಳುಗೋ ಥರ ಮಾಡಿ, ಮೀನ್ಸ್ ಕೈ ಆಡಿಸಿ 1-2 ಸರಿ. ಕೈ ಆಡಿಸಿ ಅಂದರೆ ಕೈಲಲ್ಲ, ಸ್ಪೂನಲ್ಲಿ. ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಬಿಟ್ಬಿಡಿ. ಅದೇ ನಿಮ್ಗೆ ಗೊತ್ತಾಗುತ್ತೆ, ಕಲರ್ ಚೇಂಜಸ್ ಆಗುತ್ತೆ. ಆಗ ಆಗಿದೆ ಅಂತ. ತುಂಬ ಹಂಗಂತ ಓವರ್ ಹೀಟೆಲ್ಲ ಮಾಡಬೇಡಿ. ನಿಮ್ಗೆ ಗೊತ್ತಾಗುತ್ತೆ, ಒಂದ್ಸಲಿ ಕುದಿ ಹತ್ತುತ್ತಾ ಇದ್ರೆ ಆಗಿದೆ ಅಂತ ಅರ್ಥ. ನಾನು ಹೀಗೆ ಬಿಟ್ಬಿಡ್ತೀನಿ 1-5 ನಿಮಿಷ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಆಫ್ ಮಾಡ್ತೀನಿ. ಇದು ತಣ್ಣಗಾದ್ಮೇಲೆ ನಾನು ಇದನ್ನು ಫಿಲ್ಟರ್ ಮಾಡಿ ಯಾವುದಕ್ಕೆ ನಾನು ಹಾಕ್ಕೊಂಡು ಇಟ್ಕೊತೀನಿ ತೋರಿಸ್ತೀನಿ. ಇವಾಗ ಮೇನ್ ಕಂಟೆಂಟ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಗಾಯ್ಸ್. ಇದು ಕ್ಯಾಸ್ಟಿಂಗ್ ಮೋಲ್ಡ್. ನಾನು ಸರಿ ಹೇಳ್ತಾ ಇದ್ದೀನೋ ತಪ್ಪು ಹೇಳ್ತಿದ್ದೀನೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಅವ್ರ ಅಕ್ಕನ ಮಗುಗೆ ಮಾಡಿ ವಿಡಿಯೋ ಹಾಕಿದ್ರು ವಾಟ್ಸಪ್ಪಲ್ಲಿ. ಸೊ ಆಗ ಫ್ಲ್ಯಾಶ್ ಆಯಿತು. ನಾನು ನಮ್ಮ ಅಕ್ಕ ಅನ್ಕೊತಾನೆ ಇದ್ವಿ, ಶ್ರೀಶಾಗೆ ಚಿಕ್ಕ ಪಾಪು ಇದ್ದಾಗ ಮಾಡೋಣ ಅಂತ ಮಾಡೋಕ್ಕಾಗಲಿಲ್ಲ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ, ಇಂಗ್ಲೀಷಲ್ಲಿ ಕೊಟ್ಟಿಲ್ಲ, ಬರೀ ಹಿಂದಿಲಿ ಕೊಟ್ಟಿದ್ದಾರೆ. ನಂಗೆ ಹಿಂದಿ ಓದೋಕ್ಕೆ ಬರಲ್ಲ. ಮತ್ತು ಅದ್ರ ಜೊತೆ ಒಂದು ಗೋಲ್ಡ್ ಪೇಂಟ್ ಕೊಟ್ಟಿದ್ದಾರೆ, ಶಿಮ್ಮರಲ್ಲಿದೆ, ಚೆನ್ನಾಗಿದೆ. ಎಲ್ಲ ಆದಮೇಲೆ ಅದ್ರಲ್ಲಿ ಪೇಂಟ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಮತ್ತು ಒಂದು ಪೇಂಟಿಂಗ್ ಬ್ರಷ್ ಕೊಟ್ಟಿದ್ದಾರೆ, ಅದು ಸ್ವಲ್ಪ ಬ್ರೋಕ್ ಆಗಿತ್ತು, ಪರವಾಗಿಲ್ಲ, ಪೇಂಟ್ ಮಾಡೋಕ್ಕೇನು ತೊಂದರೆ ಇಲ್ಲ. ಈ ಸ್ಟಿಕ್ ಬಂದುಬಿಟ್ಟು ಮೋಲ್ಡ್ ಮಾಡ್ತೀವಲ್ಲ, ವ್ಯಾಕ್ಸ್ ಕಚ್ಕೊಂಡೆ ರಿಮೂವ್ ಮಾಡೋಕ್ಕೆ. ಇದ್ರ ಪ್ರೈಸ್ ಬಂದುಬಿಟ್ಟು 800 ರೂಪೀಸ್ ಗಾಯ್ಸ್. ಇದರ ಯೂಸ್ ನಾನು ಲಾಸ್ಟಲ್ಲಿ ಹೇಳ್ತೀನಿ ಮಾಡ್ತಾ. ನಾನು ಇಲ್ಲಿ ವೇಸ್ಟ್ ಆಗಿರೋ ಜಗ್ ತೊಗೊತಾ ಇದ್ದೀನಿ ಪ್ರಿಪೇರ್ ಮಾಡೋಕ್ಕೆ. ಸೊ ಅದಕ್ಕೆ ನಾನು ಮಿಕ್ಸ್ ಮಾಡಬೇಕು ಇವಾಗ. ಇದನ್ನು ನೋಡ್ತಾ ಇದ್ದೀರಲ್ಲ, ಕ್ಯಾಸ್ಟಿಂಗ್ ಕಿಟ್ ಬಂದುಬಿಟ್ಟು ಮೋಲ್ಡಿಂಗ್ ಪೌಡರ್ ಇದು. ಸೊ ಇದನ್ನು ಮಿಕ್ಸ್ ಮಾಡಿ ಅವ್ರ ಕೈನ ಡಿಪ್ ಮಾಡಬೇಕು. ನಾನು ಇದರಲ್ಲಿ ಈ ಥರ ಎಲ್ಲ ಹಾಕಾದ್ಮೇಲೆ ಇದಕ್ಕೆ ನೀರು ಮಿಕ್ಸ್ ಮಾಡಬೇಕು. ನೀರು ಮಿಕ್ಸ್ ಮಾಡೋ ಮುಂಚೆ ನಾನು ಪಾಪು ಕೈಗೆ ಏನಾದರೂ ಆಯಿಲ್ ಹಾಕ್ತೀನಿ. ಯಾಕಂದರೆ ಏನಾದರೂ ಆಗೋ ಚಾನ್ಸಸ್ ಇದ್ದರೆ ಸುಮ್ಮನೆ ನಾವು ಚಾನ್ಸಸ್ ತೊಗೊಬಾರ್ದಲ್ವ. ಸೊ ಪಾಪುಗೆ ನನ್ನ ಕೈಗೆ ಏನಾದರೂ ಹಾಕಿ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ನೀರು ಹಾಕಿ ಇನ್ಸ್ಟಂಟ್ ಬೇಗ ಇದು ಗಟ್ಟಿ ಆಗಿಬಿಡುತ್ತೆ. ಸೊ ಫಸ್ಟ್ ಪಾಪು ಕೈಗೆ ಏನಾದರೂ ಎಣ್ಣೆ ಹಾಕಿ ಆಮೇಲೆ ಇದಕ್ಕೆ ನೀರು ಹಾಕಿ ಒಳಗಡೆ ಕೈ ಹಾಕಿಸ್ತೀನಿ. ನೋಡೋಣ ಬನ್ನಿ. ಚಿನ್ನ ಕೈ ಕೊಡಮ್ಮ. ಒಂದು ಕೈ ಕೊಡೋ. ಯಾವ ಕೈ ಕೊಡ್ತೀಯಾ? ಹಾಂ, ಹಿಂಗೆ ಇರಬೇಕು ಚಿನ್ನ. ತಲೆಗೆ ಆಮೇಲೆ ಹಾಕ್ತೀನಿ ನಾನು, ನೀನು ಹಾಕೊಳ್ಳೋಣ ಆಮೇಲೆ, ಆಯಿತಾ?
ಆಮೇಲೆ ಈ ತಲೆಗೆಲ್ಲ ಕೈಗೆ ಇದಕ್ಕೆ ನೀರು ಹಾಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಡಿಶ್ ಹಂಗೆ ಕೈ ಇಡ್ಬೇಕಮ್ಮ. ಅಲಾಡ್ಸ್ಬಾರ್ದಾಯ್ತಾ? ನಂಗೆ ಗೊತ್ತಿಲ್ಲ ಹೇಗೆ ಬರುತ್ತೆ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬರುತ್ತಾ ನೋಡೋಣ. ಹಂಗೆ ರುಚಿನ ಒಂದು ಸ್ವಲ್ಪ ತಂಗೆ ಇಟ್ಕೊಂಬಿಡುತ್ತಾ? ಏನು ಅನಿಸ್ತಿದ್ದೆ ಶಿರೀಷ? ಚೆನ್ನಾಗೈತೆ. ಎತ್ಬೇಡ, ಹಂಗಿರ್ಲಿ ಕೈ ಆಯ್ತಾ? ಕೈ ನೋವು ಬಂತಾ? ಹಾಂ, ಸ್ವಲ್ಪ ಹೊತ್ತಾಯ್ತಾ? ಒಂದೇ ಒಂದು ಸೆಕೆಂಡ್ ಆಯ್ತಾ? ಗಟ್ಟಿ ಆಗಿದೆ ಅದು, ಗೊತ್ತಾ? ಕೈ ಎಲ್ಲಾಡಿಸ್ಬಾರ್ದು ಮಗಳೇ. ನಾನು ತೋರಿಸ್ತೀನಿ ನಿಂಗೆ ಲಾಸ್ಟಲ್ಲಿ ಆಯ್ತಾ? ಯಾ ಏನಾಗ್ತಾ ಇದೆ? ಸ್ವಲ್ಪ ಹೊತ್ತಿರೋ. ಅಲ್ಲಿ ಬಂದ್ಬಿಡ್ತು. ವಾವ್, ಕೈ ನೋವು ಬಂತಾ ಚಿನಿ? ಬಂತಾ? ಇದಕ್ಕೆ ನೋಡೋಣ ಹೇಗೆ ಬಂದಿದೆ ಅಂತ. ವಾವ್ ಚಿನಿ, ಫಸ್ಟ್ ಟ್ರೈ. ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಓಕೆ, ಅದಕ್ಕೆ ಮುಂಚೆ ಕೈ ತೊಳೆಯೋಣ ಬಾ. ಒಂದು ಕಂಪ್ಲೀಟ್ ಆಯಿತು. ಈಗ ಸ್ಟೆಪ್ 2 ಮಾಡ್ತಾ ಇದ್ದೀವಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಅಲ್ಲಿ ಏನು ಇವಳು ಕೈದು ಹಚ್ಚಿ ತೊಗೊಂಡಿದ್ದೀವಿ ಅದ್ರೊಳಗಡೆ ಹಾಕಬೇಕು. ಇದನ್ನು ವೈಟ್ ಸಿಮೆಂಟ್ ಅಂತ ಅಂತಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನೋಡೋಣ ಹೇಗಾಗುತ್ತೆ. ಇರೋ ಸುಮ್ಮನಿರೋ. ನಾನು ಇದನ್ನು ಮಿಕ್ಸ್ ಮಾಡೋಕ್ಕೆ ಈ ಥರ ವುಡನ್ ಒಂದು ತೊಗೊಂಡಿದ್ದೀನಿ. ನೀರು ಹಾಕ್ತಾ ಮಿಕ್ಸ್ ಮಾಡ್ತೀನಿ. ಮತ್ತು ಇದು ನಾನು ಕೇಳಿರೋ ಪ್ರಕಾರ ಇದನ್ನು ಮಿಕ್ಸ್ ಮಾಡೋದು ಬಿಟ್ಟರೆ ಗಟ್ಟಿಯಾಗಿಬಿಡುತ್ತೆ. ಇದು ಸಾಕಾಗುತ್ತೆ ಇಲ್ವೋ ಗೊತ್ತಿಲ್ಲ, ಇನ್ನೂ ಮಿಕ್ಸ್ ಮಾಡಬೇಕಾಗುತ್ತೇನೋ. ಒಂದ್ಸಲಿ ಇದ್ರೊಳಗಡೆ ಇದನ್ನು ಹಾಕೋ ಮುಂಚೆ ಇನ್ನೊಂದ್ಸಲಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಬೇಕು. ಕೆಳಗಡೆ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಹಾಗೆ. ಏನೋ ರಮೇಶ್ ಅಂತ. ಹಾಂ, ಬಂದ್ಬಿಡು. ಏ ಹೋಗ. ಇದನ್ನ ಒಂದ್ಸಲಿ ಮಿಕ್ಸ್ ಮಾಡಿ ಒಳಗಡೆ ಹಾಕಿ ಈ ಥರ ಹಾಕ್ಬಿಟ್ರೆ ಆಗಲ್ಲ, ಡ್ಯಾಬ್ ಮಾಡಿ ಬಬಲ್ಸ್ ಒಳಗಡೆ ಏನಿರುತ್ತೆ ಅದೆಲ್ಲ ಬರುತ್ತೆ. ಚಿನ್ನಿ ಬಿಡಮ್ಮ, ಚಿನ್ನಿ. ಬಿಡಮ್ಮ. ನೋಡಿ ಹಾಗೂ ಉಳ್ಕೊಂಡಿದೆ ಗಟ್ಟಿ ಇರೋದಲ್ಲೆಲ್ಲ. ವಾಟರ್ ಟೈಪಲ್ಲಿ ಜಾಸ್ತಿ ಹೋಗಿದೆ. ನೋಡೋಣ ಹೇಗೆ ಬರುತ್ತೆ ಗೊತ್ತಿಲ್ಲ. ಎಣ್ಣೆ ಆಗಿದೆ, ಆರಿದೆ, ಮೀನ್ಸ್ ತಣ್ಣಗಾಗಿದೆ. ಇದನ್ನು ನೋಡಿ, ಎಣ್ಣೆ ಈ ಕಲರ್ ಇದ್ರೆ ಸಾಕು. ಅದು ಬಿಟ್ಬಿಟ್ಟು ಇದನ್ನೆಲ್ಲ ಸೀಸ್ಬಿಟ್ಟು ಕಪ್ಪುಗೆ ಒಳ್ಳೆ ಮಾಡಬೇಡಿ. ಇಷ್ಟಿದ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ಗೊತ್ತಾಗ್ತಾ ಇದೆ. ಎಣ್ಣೆನ ಫಸ್ಟ್ ನಾನು ಶೀರ್ಷಿನ ಕೂದಲಿಗೆ ಹಾಕ್ತೀನಿ. ಬಿಸಿ ಇದೆ ಅಂದರೆ ತುಂಬ ಬಿಸಿ ಇಲ್ಲ, ಏನಂತಾರೆ ಉಗುರು ಬೆಚ್ಚಗಿದೆ. ತಲೆ ತುಂಬಿದೆ, ಚೆನ್ನಾಗೈತಾ? ತಲೆ ಎತ್ತಪ್ಪ, ನತ್ತಿಗೆ ಹಾಕ್ತೀನಿ ಸ್ವಲ್ಪ. ಮಜ್ಜಾ ಮಾಡ್ತಿದ್ದಾರೆ. ಊಟ ಮಾಡಿ ಮಲ್ಕೊಬೇಕಾಯ್ತಾ? ಹಾಕ್ತೇನೆ ಅಲ್ಲೂ. ಸ್ನಾನ ಸಂಜೆ ಮಲ್ಕೊಂಡೇದ್ಮೇಲೆ. ಎಲ್ಲ ಈ ಕಡೆ ತಿರ್ಗೋ. ಎಲ್ಲಮ್ಮ ಮೇಲೆ ನೋಡ್ಚಿನ, ನಿದ್ದೆ ಬರ್ತಾ ಇದೆ. ಮಸಾಜ್ ಜಾಸ್ತಿ ಮಾಡಿಸ್ಕೊಳ್ಳೋದೇ ಇಲ್ಲ ಇವಳು. ಬಾಚನ್ಗೆ ಅಮ್ಮ ಅಮ್ಮ. ಮೋಸ್ಟ್ ಆಫ್ ಏನು ಗೊತ್ತಾ, ಇವಳು ರೋಡಲ್ಲೆಲ್ಲ ಅಮ್ಮ ಅನ್ನೋದ್ರಿಂದ ನನ್ನ ಮಗಳು ಅನ್ಕೊಂಡ್ಬಿಟ್ಟಿದ್ದಾರೆ ಇವಳನ್ನ. ಚಿಕ್ಕಿ ಏನಮ್ಮ? ಹಾಂ, ಚಿಚ್ಚಿ. ಚಿಕ್ಕಿ ಏನು? ಚಿ ಹೆಸ್ರೇನು? ಕಾವ್ಯ. ಕಾವ್ ಬರಲ್ಲ ಅವಳಿಗೆ. ಹೌದು ನೋಡಿ ಗಾಯ್ಸ್, 1 ವೀಕ್ ಆಯ್ತಲ್ಲ ಎಣ್ಣೆ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ತಲೆನೂ ಬಾಚಿಲ್ಲ, ಬೇರೆ ಮೇಲ್ ಗಂಟಾಕು ಇದೇ ಆಗ್ತಿತ್ತು. ಎಣ್ಣೆ ಗೊತ್ತಾಗ್ತಾ ಇದೀವಿ, ನೋಡೋಣ ಏನಾಗುತ್ತೆ. ಪಾರ್ಟಿಷನ್ ತೆಗೆದು ಮಾಡೋ ಪೇಷನ್ಸ್ ಇರಲ್ಲ. ಟಿಪ್ಸಲ್ಲಿ ತೊಗೊತೀನಿ, ನೆಕ್ಸ್ಟ್ ಹಿಂಗೆ ಎತ್ಕೊತೀನಿ. ಸ್ಕ್ಯಾಲ್ಪ್ಗೆಲ್ಲ ಹಾಕೊಂಡು ಮಸಾಜ್ ಮಾಡ್ತೀನಿ ಫಸ್ಟು. ಏನು ಚಿನ್ನ, ಉಂಗ್ರನೇ ಬಿದ್ದೋಯ್ತು.
ಸೊ ಫ್ರಂಟಲ್ಲೂ ಕೂಡ ಚಿಕ್ಕಿಗೆ ಕುಚ್ಚಿನ ಮಸಾಜ್ ಮಾಡಿ ಹಿಂಗೆ ಮಸಾಜ್ ಮಾಡ್ತಾರೆ. ಮುಂದೆ ಬಾ, ಕುತ್ಕೋ, ಇಲ್ಲಿ ಕುತ್ಕೋ. ಮಾಡಿ, 2 ಕೈ ಮಾಡಿ. ವಿಡಿಯೋ ನೋಡಿ ಹಂಗೆ ಸಾಕು, ಅದನ್ನೇ ನೋಡ್ತಾ ಇರ್ತೀಯಲ್ಲ. ಬೇಡ, ನಾನೇ ಎಣ್ಣೆ ಹಾಕೊಳ್ತೀನಿ. ಬೇಡ ಬೇಡ ಚಿನ್ನ, ನಾನು ಕೂದಲು ಕಟ್ ಮಾಡಿ 1 ವರ್ಷ ಆಗಿದೆ ಗಾಯ್ಸ್. ಯಾವಾಗೂ ಶೋಲ್ಡರ್ ಕಟ್ ಮಾಡಿಸಿದ್ರೆ ವರ್ಷಕ್ಕೊಂದ್ಸಲಿ. ಈ ಸಲ ಇನ್ನೂ ಯಾಕೋ ಪ್ಲ್ಯಾನ್ ಅಷ್ಟು ಏನು ಮಾಡ್ತಾ ಇಲ್ಲ. ನೋಡೋಣ ಏನಾಗುತ್ತೆ ನನ್ನ ಬರ್ಡೇ ಅಷ್ಟಲ್ಲಿ. ನಿಂದು ಬರ್ಡೇ, ಹ್ಯಾಪಿ ಹ್ಯಾಪಿ. ಕೇಕ್ ಕಟ್ ಮಾಡ್ತೀಯಲ್ಲ? ಅದೆಲ್ಲ ಶಿರ್ಷನ್ ಬಟ್ಟೆ ಮಳೆ ಬರ್ತಿತ್ತಲ್ಲ, ಸೊ ಅದಕ್ಕೆಲ್ಲ ಹಾಕಿದೀವಿ ಆರೋಗ್ಯ. ಯಾರ್ದು ಮನೆ ಬಟ್ಟೆ ಅದೆಲ್ಲ? ಯಾರ್ದು? ನಿಮ್ಮಪ್ಪ ಅದು? ಅದೆಲ್ಲ ನಿಂದೆ. ಸ್ವಲ್ಪ ಮಸಾಜ್ ಮಾಡ್ತೀನಿ ಅದಕ್ಕೆ, ಯಾಕಂದ್ರೆ ಯಾರು ನಾನು ಮಾಡಲ್ಲ, ನಾನು ಮಾತ್ರ ಎಲ್ಲರಿಗೂ ಮಾಡ್ತಾ ಇರ್ತೀನಿ. ಇದನ್ನ ಹಿಂಗೆ ಸೈಡಲ್ಲಿ ಇಟ್ಟು ಫುಲ್ ಇದನ್ನ ಮೇಲ್ ಹಿಂಗೆ ಎತ್ತಿ ಕ್ಲಿಪ್ ಕೊಡು ಮಗ. ನೋಡು, ಸಿಕ್ತಾ? ಕೊಡಿ. ಉಂಗ್ರ ಹುಷಾರ್ ಚಿನ್ನ. ಸೊ ರೆಡಿ. ಒಂದು ಚಿಕ್ಕ ಪುಟಾಣಿ ಕಂಟೈನರಲ್ಲಿ ಹಾಕಿ ನಾನು ಇಡ್ತೀನಿ. ನೋಡಿ, ಈ ಥರ ಹಾಕಿಟ್ಬಿಟ್ರೆ ನಾವು ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಮೇ ಬಿ ನೀವು ಒಂದು 3 ಸಲ 4 ಸಲ ಆಗೋಷ್ಟು ಮಾಡಿಕೊಂಡ್ರೆ ಸಾಕು. ತುಂಬ ದೊಡ್ಡ ಮಾಡಿ ಇಟ್ಕೊಬೇಡಿ. ಇದು ನಮ್ಮ ಇಲ್ಲಿರೋರ್ಗೆಲ್ಲರಿಗೂ ಗೊತ್ತಿದೆ, ಇದು ಅಡುಗೆ ಎಣ್ಣೆ ಎಲ್ಲ ತಲೆಗೆ ಹಾಕೋದು ಅಂತ. ಫೋನ್ ಇರಲೇಬೇಕು ಊಟ ಮಾಡಬೇಕು ಅಂದರೆ, ಅಲ್ವಾ? ಹಾಂ, ನೀರಿಲ್ಲ ಅಂತ ಪರವಾಗಿಲ್ಲ, ಫೋನ್ ಇರಬೇಕಲ್ವಾ? ಹೂನಾ ಗೂಬೆ. ಗೈಸ್ ನೋಡಿ, 1 ಅವರ್ಗೆ ಈ ಥರ ಆಗಿದೆ. ಮುಟ್ಟಿದ್ರೆ ಅದು ಗಟ್ಟಿಯಾಗಿದೆ. ಇನ್ನೊಂದು 2 ಅವರ್ಸ್ ಬಿಟ್ಟರೆ ಮೇ ಬಿ ನಾನು ಇದನ್ನು ತೆಗಿಬೋದು ಅನಿಸುತ್ತೆ. ಗೈಸ್ ನೋಡಿ ಹೇಗೆ ಬಂದಿದೆ, ಪರವಾಗಿಲ್ಲ. ಫಸ್ಟ್ ಟೈಲ್ ಅಲ್ವಾ, ಇದನ್ನ ನೀಟಾಗಿ ಮಾಡಿ ಪೇಂಟ್ ಮಾಡಿ ನಾನು ತೋರಿಸ್ತೀನಿ. ನಾನು ಅಂದ್ಕೊಂಡೆ ಕ್ವಿಕ್ಕಾಗಿ ಬೇಗ ಡ್ರೈ ಆಗುತ್ತೆ ಅಂತ, ಬಟ್ ಇದು ನೆನ್ನೆ ಮಾಡಿದ್ದು ಇವತ್ತು. ಬಟ್ ಥಂಡಿದೆ ಅಲ್ಲ ಔಟ್ಸೈಡು, ಸೊ ಟೈಮ್ ತೊಗೊತಾ ಇದೆ. ಏನಕ್ಕೆ ಯೂಸ್ ಮಾಡೋದು ಅಂದರೆ, ಇದರಲ್ಲೇನಾದರೂ ನೋಡಿ ಈ ಥರ ಎಲ್ಲ ಇದೆ, ತರಿ ಥರ ಇದೆಲ್ಲ ಇದೆಯಲ್ವಾ, ಸೊ ಅದರಲ್ಲಿ ವೈಪ್ ಮಾಡಿದರೆ ಅದು ಹೋಗುತ್ತೆ. ಸೊ ಹಾಗಾಗಿ ಅದು ಕೊಟ್ಟಿದ್ದಾರೆ. ನೋಡಿ ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಇದೆ ಅಲ್ವಾ. ನನಗೆ ಭಯ ಇನ್ನೂ ಡ್ರೈ ಆಗಿಲ್ಲಲ್ಲ, ಏನಾದರೂ ಆಗ್ಬಿಡುತ್ತೆ ಅಂತ. ಇನ್ನೂ ರಿಮೂವ್ ಮಾಡಬೇಕು. ಅವಳು ಕೈ ನೋಡಿ ಈ ಕೆಳಗಡೆ ಹೋಗಿ ಜೋರಾಗಿ ಪ್ರೆಸ್ ಮಾಡಿದಲ್ಲ, ಸೊ ಆಗೋದೆಲ್ಲ ಈಗ ಬಂದ್ಬಿಟ್ಟಿದೆ. ಇಲ್ಲ ನಾನು ಜಾಸ್ತಿ ತೆಗಿ ಹೋಗಲ್ಲ, ಆಮೇಲೆ ಏನೋ ಮಾಡೋಕೆ ಹೋಗಿ ಏನೋ ಹೋಗ್ಬಿಟ್ರೆ ಇನ್ನೂ ಕಷ್ಟ. ಇನ್ನೂ ಡ್ರೈ ಆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಹಾಂ, ಇಲ್ಲಿ ಬಾಮ್ಮ, ಈ ಕಡೆ ಬಾ. ನಿಂದು ಕೈ ಇದೆಯಲ್ಲಪ್ಪ, ನಿನ್ನೆ ಮಾಡಿದ್ವಲ್ಲ, ಅದು ಪೇಂಟ್ ಮಾಡ್ತಾ ಇದ್ದೀನಿ. ನಾಳೆ ಚೆನ್ನಾಗಿ ಕಾಣಿಸುತ್ತೆ. ಹೌದು ಗೈಸ್ ನೋಡಿ.
ಇದು ಫ್ರಂಟ್ ನಾನು ಮಾಡಿರೋದು, ಬ್ಯಾಕ್ ಸೈಡ್ ಮಾಡ್ತೀನಿ ಡ್ರೈ ಆಗಲಿ ಅಂತ ಬಿಟ್ಬಿಡ್ತೀನಿ. ಹೆಂಗಿದೆ ಚಿನ್ನ? ಚೆನ್ನಾಯ್ತಾ? ಯಾರ್ದು ಕೈ ಇದು? ಅಮ್ಮನು. ಕೈ ಯಾರ್ದು? ನಾನು. ಮತ್ತೆ ಅಮ್ಮದು ಅಂತ ಇದೆಯಾ? ಅಮ್ಮನು. ಇದು ಮೇ ಬಿ ಡಬಲ್ ಕೋಟ್ ಹೊಡೆದ್ರೆ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ. ಫೈನಲ್ ರಿಸಲ್ಟ್ ಗಾಯ್ಸ್ ಇನ್ನೂ ಕರೆಕ್ಟಾಗಿ ಆಗಿಲ್ಲ, ಬಟ್ ಇನ್ನೂ ಒಂದು ಸ್ವಲ್ಪ ಮಿಕ್ಕಿದೆ ಅಲ್ವಾ, ಆದರೆ ನಾನು ಮಾಡ್ತೀನಿ. ಇದು ಜಸ್ಟ್ ಟ್ರಯಲ್ ಅಲ್ವಾ, ಓಕೆ ಪರವಾಗಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಮೀನ್ಸ್ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಲೈಕೇ ಕೊಡೋಣ, ನೀವು ಶೇರ್ ಮಾಡ್ತೀರಾ? ಮಾಡೋರಿದ್ರೆ ಶೇರ್ ಮಾಡಿ. ಕಮೆಂಟ್ ಏನಾದರೂ ತಪ್ಪಿದ್ರೆ ಇಲ್ಲಾಂದರೆ ಏನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಗೊತ್ತಿಲ್ಲ ಏನು ಮಾಡಬೇಕು, ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್. ಥ್ಯಾಂಕ್ ಯು ಗಾಯ್ಸ್. ಇವಾಗ ಒಂದು ಕ್ಲಿಪ್ ಇದೆ ನೋಡಿ. Janity.